ಸವಾಲುಗಳು ಇಂದು ನಮ್ಮ ಮುಂದೆ ಸಾಕಷ್ಟು ಉಂಟು. ಬೇರೆ 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 ರೀತಿಲಿ ಒಂದು ರೀತಿ ಅಟ್ಯಾಕ್ ಆಗುವಂಥದ್ದು ಎಲ್ಲವೂ ಇದು. ಅದು ಎಲ್ಲವನ್ನು ಎದುರಿಸೋಕ್ಕೆ ಏನಾಗು ನಾವೆಲ್ಲ ಬಂದು ಆ ಭಾವನೆಯನ್ನು ಬೆಳೆಸುವಂಥ ಕೆಲಸ ನಮ್ಮಿಂದ ಆಗು. ಸಣ್ಣ ಒಂದೊಂದು ಸಂಘಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಇನ್ನೂ ಟಚ್ ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನನ್ನ ಕಡೆಯಿಂದ ಏನು ವೈಯಕ್ತಿಕವಾಗಿ ಸಹಾಯ ಬೇಕು, ಅಲ್ಲಿ ಬಂದು ಏನು ಕಾರ್ಯಕ್ರಮಗಳು ಮಾಡಬೇಕು, ಸಂಘದ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಭಾಷೆ ಬೆಳೆಸೋಣ, ಸಂಪ್ರದಾಯ ಬೆಳೆಸೋಣ, ನಮ್ಮ ಹಳಬರಿಗೆ ಗೌರವ ಕೊಡೋಂಥ ಕೆಲಸ ನಾವು ಮಾಡಬೇಕು. ಯಾಕಂದರೆ ಉಳಿಸೋದಕ್ಕಿಂತ ನಮ್ಮ ತಾತ ಅಜ್ಜಿಗಂದನೇ ನಾವು ಬಂದು ನಿಂತ್ಕೊಂಡಿರೋದಂತ ನನ್ನ ಅಭಿಪ್ರಾಯ. ನಾವು ಇಂಗ್ಲೀಷ್ನಲ್ಲಿ ಹೇಳಿವೆ, ಲ್ಯಾಂಗ್ವೇಜ್ ಇಸ್ ವೆಹಿಕಲ್ ಆಫ್ ಥಾಟ್. ವೆಹಿಕಲ್ ಆಫ್ ಥಾಟ್ ನಮ್ಮ ಚಿಂತನೆಗಳನ್ನು ವಿನಿಮಯ ಮಾಡಲಿಕ್ಕಿರ್ತಕ್ಕಂಥ ಒಂದು ಮಾಧ್ಯಮ ಮಾತ್ರ. ಯಾವ ಭಾಷೆ ಹೆಚ್ಚು ಅಲ್ಲ, ಯಾವ ಭಾಷೆ ಕಡಿಮೆಯೂ ಅಲ್ಲ. ನಮ್ಮ ಚಿಂತನೆಗಳನ್ನು ವಿನಿಮಯ ಮಾಡತಕ್ಕಂಥ ಒಂದು ಮಾಧ್ಯಮ ಭಾಷೆ ಅಷ್ಟೇ. ಹಾಗಾಗಿ ನಮ್ಮ ಭಾಷೆ ಕೂಡ ಪ್ರಪಂಚದ 1862 ಭಾಷೆಗೆ ಏನೋಣ, ಆ ಭಾಷೆ ನಮ್ಮ ಭಾಷೆ ಕೂಡ ಒಂದು. ಇದು ಮಾಡಿಕೆ ನಾವೊಂದು ಇದು ಕಲ್ಪನೆ ಬಗ್ಗೆ ಕಾರಣ ಅಂತ ಹೇಳಿದರೆ, ನಮ್ಮ ಅರೆಭಾಷೆ ಅಕಾಡೆಮಿ ಸ್ಥಾಪನೆ ಆದ 2011 ಡಿಸೆಂಬರ್ 15ನೇ ತಾರೀಕಿಗೆ ಈ ಒಂದು ಅಕಾಡೆಮಿ ಸ್ಥಾಪನೆ ಆಗಿ 10 ವರ್ಷ ದಾಟಿಟ್ಟು ಅದರ ಒಂದು 12 ವರ್ಷ ಆಯ್ತು. ಅದರ ಒಂದು ಸವಿ ನೆನಪಿಗಾಗಿ ದಸ ಸಂಭ್ರಮ ಅಂತ ಈಗೊಂದು ಕಾರ್ಯಕ್ರಮನ ನಾವು ಮಾಡಿಕೊಂಡಲ್ಲ.